ಪ್ರಿನ್ಸಸ್ ಕಟ್ ಮಾಡಿ ಸ್ಟಿಚ್ ಮಾಡುವಾಗ ಅದು ಕಚ್ಚಾ ಹೊರಗಡೆ ಬರೆದಿದ್ದಂಗೆ ಒಳಗಡೆ ಹೋಗೋ ಥರ ಯಾವ ರೀತಿ ಹೊಲಿಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿ. ನಿಧಾನಕ್ಕೆ ಫ್ರಂಟ್ ಕಡೆ ಬ್ಯಾಕ್ ಕಡೆ ಹಾಕ್ಕೊಂಡು ಲೈನಿಂಗ್ ಕಡೆ ಫೇಸ್ ಕಡೆ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಬಂದರೆ ನೋಡಿ ನೀಟಾಗಿ ಒಳಗಡೆ ಹೋಗುತ್ತೆ ನೋಡಿ. ಕಚ್ಚಾ ಹೊರಗಡೆಗೆ ಏನು ಕಾಣಿದಂಗೆ ಫ್ರಂಟು ಬ್ಯಾಕು ನೀಟಾಗಿ ಬರುತ್ತೆ. ಆಮೇಲೆ ಫ್ರಂಟ್ ಶೇಪ್ ತೆಗೆದ್ರೆ ನೀಟಾಗಿ ಕೂರುತ್ತೆ, ಯಾವುದೇ ರಿಂಕಲ್ಸ್ ಬರೆದಿದ್ದಂಗೆ ನೀಟಾಗಿ ಕೂರುತ್ತೆ ಇದರಲ್ಲಿ. ಮತ್ತು ಬ್ಯಾಕ್ ಪಾರ್ಟ್ ರೆಡಿ ಮಾಡಿಕೊಂಡು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕಬೇಕು. ನಾವು ಸಿಂಗಲ್ ಪಟ್ಟಿ ಡಬಲ್ಗೆ ಸೆಂಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ದಾದಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡಬೇಕು. ಈ ಥರ ನೀಟಾಗಿ ಸಿಂಗಲ್ ಪಟ್ಟಿ ಅಂದರೆ ಒಳಗಡೆ ಹೋಗಬೇಕು ಪೀಸು ನೋಡಿ. ನಾವು 1/2 ಇಂಚು ಒಳಗಡೆ ಹೋಗುತ್ತೆ ಕ್ಲಾತು. ಅದೇ ಡಬಲ್ ಪಟ್ಟಿ ಅಂದರೆ 1/2 ಇಂಚು ಹೊರಗಡೆ ಬರುತ್ತೆ. ನಾವು ಡಬಲ್ ಪಟ್ಟಿ ಅಂತ ಕರೆಯೋದು. ಯಾಕೆಂದರೆ ಫ್ರಂಟಲ್ಲಿ ಯಾವ ರೀತಿ ಬರುತ್ತೋ ಬ್ಯಾಕಲ್ಲೂ ಅದೇ ಥರ ಬರುತ್ತೆ ನೋಡಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದು ಬ್ಲೌಸಿಗೆಲ್ಲ ಫ್ರಾಕ್ಗೆ ಇದು ಫ್ರಾಕ್ದು ಬಾಡಿ ಪಾರ್ಟು